ಯಾವುದು ನವಿಲಿದೆ ಜೊತೆ ಬಿಸಿಲು ಕೂಡ ಹಾಗೆ ಇದೆ. ಇವತ್ತು ಕೂಡ ಏನು ಕಮ್ಮಿ ಬಿಸಿಲಿಲ್ಲ, ಇವತ್ತು ಸಖತ್ತು ಬಿಸಿಲಿದೆ. ಇದು ಮಣ್ಣು ಕೆಲಸ ಮಾಡ್ತೇವೆ ಸರ್, ಗುಂಡಿಯಾಗಿ ಅದು ಅದೇ ಅಂದರೆ ಏನು ಪೈಪ್ ಲೈನ್ ಹಾಕ್ತಿದ್ದೀರಾ ಏನು? ಮಳೆಗಾಲದಲ್ಲಿ ಕಮ್ಮಿ ಅನಿಸುತ್ತೆ ಅಲ್ಲಿ ಬರೋದು. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ದಾವಣಗೆರೆಯಲ್ಲೇ ಇಟ್ಕೊಂಡು ದಾವಣಗೆರೆ ಸುತ್ತಮುತ್ತ ಇರೋ ಪ್ಲೇಸಸ್ನ ತೋರಿಸಿಲ್ಲ ಅಂದರೆ ಮಾಡಿದ್ದು ವೇಸ್ಟೇ ನಾನು. ಸೊ ಅದಕ್ಕೆ ಇವತ್ತು ನಾನು ಈಗ ತಮ್ಮದೇ ನೋಡೇ ಇರ್ತೀರ ಎಲ್ಲರೂ. ಈಗ ನಾನು ಬಾತಿಗುಡ್ಡ ಹತ್ತುತ್ತಾ ಇದ್ದೀನಿ. ಇಲ್ಲಿ ಟೈಮಿಂಗ್ಸ್ ಇದೆ, ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ಕ್ಲೋಸ್ ಆಗೋದು. ಆ ಟೈಮಲ್ಲಿ ನೀವು ಯಾವಾಗಾದರೂ ಬರ್ಬೋದು. ಬಂದು ಟಿಕೆಟ್ಸ್ ಇರುತ್ತೆ, ಟಿಕೆಟ್ಸ್ ತೊಗೊಂಡು ಒಳಗಡೆ ಹೋಗ್ಬೋದು. ಸೊ ಈಗ ನಾನು ಎಂಟರ್ ಆಗಿದ್ದೀನಿ ಒಳಗಡೆಗೆ. ಇಲ್ಲಿ ಅಮ್ಮರು ಕೂತಿದ್ದಾರೆ. ಅಮ್ಮ ನಮಸ್ತೆ. ಏನಮ್ಮ ಇಲ್ಲಿ ಆಕಳ ಮೇಯ್ಸಕ್ಕೆ ಬಂದಿದ್ದೀರಾ? ನಿಮ್ಮವ? ಇಲ್ಲಿ ಗೇಟ್ ಕ್ಲೋಸ್ ಆಗಿದೆಯಲ್ಲ, ಮತ್ತೆ ಹೆಂಗೆ ಹೋಗ್ತೀರಾ? ಅಲ್ಲಿ ದಾರಿ ಮಾಡಿಬಿಟ್ಟವ ಸರ್, ದನ ಹಿಂಗೆ ಯಾರು ಬಂದವು ಅವ್ರು ನೋಡಿಲ್ಲ. ಏರಿ ಐತೆ, ಹೋಗ್ಬೋದಾ? ಮಾಹಿತಿ ಕೇಂದ್ರ ಆಫೀಸ್ ರೂಮ್ ಇದು. ಓಕೆ, ಆಫೀಸ್ ರೂಮ್ ಇದು. ಬಾತಿಯಲ್ಲಿರೋ ಬೆಟ್ಟಕ್ಕೆ ಹೋಗಿಂತ ಮುಂಚೆ ಬರುತ್ತೆ. ಇಲ್ಲಿ ಟೈಮಿಂಗ್ಸ್ ಇದೆ ನೋಡಿ, ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಒಳಗೆ. ಟಿಕೆಟ್ಸ್ ಇಲ್ಲ ಅಲ್ವಾ ಕೊಡೋದು? ಎಷ್ಟು ಒಂದು ಟಿಕೆಟಿಗೆ ಎಷ್ಟು ಇಲ್ಲಿ? ಒಂದು ಟಿಕೆಟಿಗೆ 10 ರೂಪಾಯಿ ಇದೆ ಇಲ್ಲಿ. ಟಿಕೆಟ್ ತೊಗೊಂಡು ನೀವು ಆ ಟೈಮಲ್ಲಿ ಯಾವಾಗಾದ್ರೂ ಹೋಗಿ ಬರ್ಬೋದು. ಇಲ್ಲೇನಾರು ಪ್ರಾಣಿಗಳು ಇದಾವಮ್ಮ? ಏನು ಸಾಕಿದ್ದಾರೆ? ಓ, ಇವನ್ ಹೇಳ್ತಿದ್ದೀರಾ? ಓಕೆ, ಇಲ್ಲ ಇದಾವಂತ ಇವನ್ ನೋಡ್ಕೋಬೇಕಂತ. ಇಲ್ಲೇನಿಲ್ಲಲ್ಲ ಆ ಥರ ಪ್ರಾಣಿ ಯಾವುದು? ನವಿಲಿದೆ ಅಂದರೆ ಕಾಣಿಸಲ್ಲ ನಮ್ಮ ಟೈಮಿಗೆ. ನವಿಲ್ ಸಾಮಾನ್ಯ ಅಲ್ವಾ, ಹಳ್ಳಿ ಕಡೆ ಎಲ್ಲ ಜಾಸ್ತಿ. ಹ್ಞೂ ನಮ್ಮ ದಾವಣಗೆರೆ. ಇಲ್ಲಿ ಸದ್ಯಕ್ಕೆ ಯಾವುದು ಪ್ರಾಣಿಗಳಿಲ್ಲ, ಇವೆ ಅಂತ ಪ್ರಾಣಿಗಳು. ಇವೇ ಪ್ರಾಣಿಗಳು. ಬಟ್ ಬಟ್ ಈ ಪ್ರಾಣಿಗಳೆಲ್ಲ ಕಾಲು ಕೈ ಎಲ್ಲ ಮುರ್ಕೊಂಡ್ಬಿಟ್ಟಿದ್ದೇವೆ. ಕಾಲು ಒಂದು ಕಡೆ, ತಲೆ ಒಂದು ಕಡೆಗೆ ಆಗಿಬಿಟ್ಟಿದ್ದೇವೆ ಪಾಪ. ಇವೆಲ್ಲ ಸ್ವಲ್ಪ ರಿನೋವೇಷನ್ ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ. ಯಾವಾಗೋ ಸ್ಕೂಲಲ್ಲಿ ನೆನಪು, ಟೂರಿಗೆ ಕರ್ಕೊಂಬಂದಿದ್ದು, 1 ಡೇ ಟ್ರಿಪ್ ಇಲ್ಲಿಗೆ. ಗೆಂಡ ಮುರುಗ ಇದೆ ಇಲ್ಲಿ, ಬಟ್ ಜೀವ ಇಲ್ಲ. ಇದೇ 1 ವರ್ಷ ಅಥವಾ 2 ವರ್ಷದ ಕೆಳಗೆ ಬಂದಿದ್ವಿ ಇಲ್ಲಿಗೆ. ಒಂದು ಸಾಂಗ್ ಶೂಟಿಂಗ್ ಇತ್ತು ನನ್ನ ಫ್ರೆಂಡಿಂದು. ದಾರಿ ಇದು ಸೀದಾ ಅಪ್ಪಿದೆ ಅಲ್ಲ, ಬೇಗ ಅದಕ್ಕೆ ಆಯಾಸ ಆಗುತ್ತೆ. ಈಗ ಅಷ್ಟು ದೂರ ಬಂದಿದ್ದೀನಿ ನೋಡಿ ಹತ್ಕೊಂಡು. ಸಖತ್ ತಪ್ಪಿದೆ ಇದು. ಆ್ಯಕ್ಚುಲಿ ಇದು ಶಾರ್ಟ್ ಕಟ್, ಇದು ಸೀದಾ ಸ್ಟ್ರೇಟ್ ಹತ್ತೋದ್ರಿಂದ ಬೇಗ ಹೋಗ್ತೀನಿ, ಮತ್ತು ಅಷ್ಟೇ ಸುಸ್ತಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ಇಲ್ಲ ಅಂದರೆ ನಾನು ಸುತ್ತರ್ಕೊಂಬರ್ಬೇಕಾಗುತ್ತೆ. ಈಗ 1 ವಾರದಿಂದ ಕೂಡ ದಾವಣಗೆರೆಯಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿದೆ, ಮಳೆನೂ ಆಗ್ತಿದೆ. ಅದರ ಜೊತೆ ಬಿಸಿಲು ಕೂಡ ಹಾಗೆ ಇದೆ. ಇವತ್ತು ಕೂಡ ಏನು ಕಮ್ಮಿ ಬಿಸಿಲಿಲ್ಲ, ಇವತ್ತು ಸಖತ್ತು ಬಿಸಿಲಿದೆ. ಬಟ್ಟೆನೇ ನೆಂದೋಯ್ತು ನಂದು. ಅದರಲ್ಲಿ ಸ್ವಲ್ಪ ಏನಾರು ವರ್ಕೌಟ್ ಥರ ಆಗಿಬಿಟ್ರೆ ಫುಲ್ ನೆಂದೇ ಹೋಗುತ್ತೆ. ಬಟ್ ಬಿಸಿಲಿದ್ರೆ ಚೆನ್ನಾಗೇ ಬಿಡಿ. ಮಳೆಗಳೇ ಬಂದರೆ ಬೇಗ ಇಳಿಯೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ. ಮತ್ತು ಒಂದು ಹಂತಕ್ಕೆ ಬಂದೆ. ಇಲ್ಲಿ ಯಾವುದೋ ಒಂದು ರೂಟ್ ಇದೆ, ಬಟ್ ಇದು
ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಇದು ಬಿಸಿಲು ನೋಡಿ, ನೀರಲ್ಲಿ ಎಷ್ಟು ರಿಫ್ಲೆಕ್ಟ್ ಆಗ್ತಿದೆ, ಬಿಸಿಲು ಹೇಗೆ ರಿಫ್ಲೆಕ್ಟ್ ಆಗ್ತಿದೆ. ಹಾಯ್, ನಮಸ್ಕಾರ. ನಂದು ಯೂಟ್ಯೂಬ್ ಚಾನಲ್ ಇದೆ, ರಾಕೇಶ್ ಅಂತ, ದಾವಣಗೆರೆಯಿಂದ ಬಂದಿದ್ದೀನಿ ನಾನು. ನೀವಿಲ್ಲಿ? ನಾವಿಲ್ಲಿ ಕೆಲಸ ಮಾಡ್ತೇವೆ ಸರ್. ಏನು ಕೆಲಸ? ಇದು ಮಣ್ಣು ಕೆಲಸ ಮಾಡ್ತೇವೆ ಸರ್, ಗುಂಡಿ ಅದು. ಅದೇ ಅಂದರೆ ಏನು ಪೈಪ್ ಲೈನ್ ಹಾಕ್ತಿದ್ದೀರಾ ಏನು? ಪೈಪ್ ಲೈನ್ ಸರ್. ಮುಗಿತಾ ಕೆಲಸ? ಆಯ್ತು ಸರ್, ಇವತ್ತಿಗೆ ಮುಗೀತು ಸರ್. ಇವತ್ತಿಗೆ ಮುಗಿತಾ? ಓಕೆ. ಇದನ್ನು ಕುಡಿಯೋ ನೀರಾ ಇದು? ಹಾಂ, ಕುಡಿಬೋದು ಸರ್. ಎಲ್ಲಿಂದ ಬರ್ತಿದ್ದು ನೀರು ಇದು? ಇದು ಹರಿಹರ, ಇದು ರಾಜನಹಳ್ಳಿ ಸರ್. ರಾಜನಹಳ್ಳಿ, ತುಂಗಭದ್ರೆ. ಯಾವಾಗಲೂ ಇದು ಹಿಂಗೆ ಹೋಗ್ತಿರುತ್ತೆ ನೀರು? ಇದು ಕ್ಲೋಸ್ ಮಾಡಲ್ಲ ಇದು? ಹಾಂ, ಕ್ಲೋಸ್ ಮಾಡಲ್ಲ ರೀ, ಹಿಂಗೆ ಹರಿತಿರ್ತಾರೆ. ಬಂದಾದಾಗ ಆಫ್ ಆಗತ್ತೆ ರೀ. ನಿಮ್ಮದೇ ಊರು? ನಮ್ದು ಇದೇ ಊರು ಸರ್. ಇದೇ ಊರು. ಇಲ್ಲಿ ಬಾತಿ? ಬಾತಿ ಸರ್. ದೊಡ್ಡ ಬಾತಿ ಅಲ್ವಾ ಇದು? ಹಾಂ, ದೊಡ್ಡ ಬಾತಿ. ಚಿಕ್ಕ ಬಾತಿ ಅಂದರೆ? ಚಿಕ್ಕ ಬಾತಿ ಆ ಕಡೆಗೆ ಬರುತ್ತೆ. ಆ ಕಡೆಗೆ ಇರುತ್ತೆ. ಮಿಸ್ಟರ್ ರಾಕಿ DVG ಅಂತ. ಮಿಸ್ಟರ್ ರಾಕಿ DVG. ಹಾಂ. ಇದು ಹಬ್ಬದ ಟೈಮಲ್ಲಿ ಬಂದಾಗ ಪಿಕ್ನಿಕ್ಕಿಗೆ ಬಂದವರಿಗೆ ಇದು ಕುತ್ಕೊಳ್ಳೋಕ್ಕೆ, ಊಟ ಮಾಡೋಕ್ಕೆ ಅದಕ್ಕೆ ಜಾಗ ಅಲ್ವಾ ಇದು? ಈಗ ರೀಸೆಂಟಾಗಿ ಯಾರು ಬಂದಿಲ್ಲ ಅನ್ಸುತ್ತಲ್ವಾ ಜನ? ಮಳೆ ಬಂದಿದ್ದೆಲ್ಲ ಗಲೀಜಾಗಿದೆ ಅಲ್ವಾ? ಮಳೆ ಬಂದಿದ್ದಕ್ಕಲ್ವಾ ಹಿಂಗೆ ಗಲೀಜಾಗಿರೋದಿದ್ದೆಲ್ಲ? ಮಳೆಗಾಲದಲ್ಲಿ ಕಮ್ಮಿ ಅನ್ಸುತ್ತೆ ಇಲ್ಲಿ ಬರೋದು. ಯಾಕಂದ್ರೆ ಮಳೆ. ಹಾಂ, ಸಂಕ್ರಾಂತಿಗೆ ಪಿಕ್ನಿಕ್ ಸ್ಪಾಟ್, ಅವಾಗ ಜನ ಜಾತ್ರೆ ಅಲ್ವಾ?